ರಾಮನಗರ ತಾಲೂಕು ದಾರಾಪುರ ಬಳಿ ನೂತನವಾಗಿ ನಿರ್ಮಿಸಿರುವ 21 ಅಡಿ ಎತ್ತರದ ಅರ್ಧನಾರೀಶ್ವರ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಪುರಾತನ ಕಾಲದ ಹುಚ್ಚು ಮಾದಪ್ಪ ದಿವ್ಯ ಕ್ಷೇತ್ರದ ಮಲೆ ಮಾದೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನು ಫೆಬ್ರವರಿ 11 ಮತ್ತು 12ರಂದು ಜರುಗಿತು. ಬೆಂಗಳೂರಿನಿಂದ 39 ಕಿಲೋಮೀಟರ್, ಬಿಡದಿಯಿಂದ 9 ಕಿಲೋಮೀಟರ್ ಹಾಗೂ ರಾಮನಗರದಿಂದ 9 ಕಿಲೋಮೀಟರ್ ಅಂತರದ ಬಿಡದಿ ಮತ್ತು ರಾಮನಗರದ ಮಧ್ಯದಲ್ಲಿರುವ ಜೋಡಿ ಗ್ರಾಮವಾದ ಮಾಗೇನಹಳ್ಳಿ ಮತ್ತು ದಾರಾಪುರ ಗ್ರಾಮದ ಬೆಟ್ಟದಲ್ಲಿ ಪುರಾತನ ಕಾಲದಿಂದ ತಪೋವನದಲ್ಲಿ ನೆಲೆಗೊಂಡಿರುವ ದಿವ್ಯ ಕ್ಷೇತ್ರದಲ್ಲಿ ನಿರ್ಮಾಣಗೊಂಡಿರುವ 21 ಅಡಿ ಎತ್ತರದ ಭವ್ಯವಾದ ಬೃಹತ್ ಅರ್ಧನಾರೀಶ್ವರ ವಿಗ್ರಹವನ್ನು ಗ್ರಾಮಸ್ಥರು ಹಾಗೂ ಹಿರಿಯರ ಸಮ್ಮುಖದಲ್ಲಿ ಫೆಬ್ರವರಿ 12ರಂದು ಪ್ರತಿಷ್ಠಾಪನೆ ಮಾಡಲಾಯಿತು. ಇದೇ ಪ್ರಥಮ ಬಾರಿಗೆ ರಾಮನಗರದ ಜಿಲ್ಲೆಯಲ್ಲಿ 21 ಅಡಿ ಎತ್ತರದ ಅರ್ಧನಾರೀಶ್ವರ ವಿಗ್ರಹವು ಪ್ರತಿಷ್ಠಾಪನೆ ಆಗಿರುವುದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ವಿಗ್ರಹದ ಅರ್ಧ ಭಾಗವು ಶಿವನ ಸ್ವರೂಪವಾಗಿದ್ದು, ಉಳಿದರ್ಧ ಭಾಗವು ಪಾರ್ವತಿಯ ಸ್ವರೂಪದಲ್ಲಿದ್ದು, ಈ ರೀತಿ ವಿಶೇಷವಾದ ಶಿವ ಪಾರ್ವತಿಯ ವಿಗ್ರಹವು ತುಂಬ ವಿರಳವಾಗಿದ್ದು, ಹೆಚ್ಚಾಗಿ ಯಾವುದೇ ಭಾಗದಲ್ಲಿ ಕ್ಷೇತ್ರಗಳಲ್ಲಿ ಕಂಡುಬರುವುದಿಲ್ಲ. ಈ ಸಂದರ್ಭದಲ್ಲಿ ಮಹಾದೇವ ಹಾಗೂ ಕರಡಿಗೌಡರ ಮೆಚ್ಚುಗೆಯ ಮಾತನಾಡಿದರು. ಏಕೆಂದ್ರೆ ಈ ರಾಮನಗರ ತಾಲೂಕು ಕಸಬಾ ಬಳಿ ದಾರಾಪುರ ಮತ್ತು ಮಾಗೇನಹಳ್ಳಿ ಗುಡಿ ಗ್ರಾಮದಲ್ಲಿ ಈ ಅರ್ಧನಾರೀಶ್ವರಿ 21 ಅಡಿ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ. ಬೆಳಿಗ್ಗೆನೆ ನಾವು 6 ಗಂಟೆಗೆನೆ ಟ್ರೈನ್ ಮೂಲಕ ಇದರಿಂದ ಅಭಿಷೇಕ ಮಾಡಿ 5 ತರ ನೀರಿನ ಅಭಿಷೇಕ ಮಾಡಿದ್ವಿ. ಅದರಿಂದ ಭಗವಂತ ಸಂಪೂರ್ಣ ಒಂದು ಹೊಸ ರೂಪ ತಾಳದ. ಅದೇ ರೀತಿ ಕಣ್ಣು ದೃಷ್ಟಿ ಹೊರಗಡೆ 5 ದಿವಸ ಅದನ್ನ ಮುಚ್ಚಿದ್ವಿ. ಇವತ್ತು ಹೋಗ್ಬತ್ ಮಾಡೋದ್ರಿಂದ ಎಲ್ಲರೂ ಅದನ್ನ ದರ್ಶನ ಮಾಡಿ ಅರ್ಧನಾರೀಶ್ವರಿನ ಭಗವಂತನೇ ತಂದೆ ತಾಯಿಯನ್ನ ಕಣ್ಣಲ್ಲಿ ನೋಡುವಂತ ಒಂದು ಸಂದರ್ಭ ಇಲ್ಲಿ ಬಂತು. ಹಾಗಾಗಿ ಎಲ್ಲಾ ಜನರು ತುಂಬಾ ಸಂತೋಷದಿಂದ ತುಂಬಾ ಖುಷಿಯಾಗಿ ಈ ಒಂದು ಜಾಗದಲ್ಲಿ ಒಳ್ಳೆ ಅದ್ಭುತವಾದ ಜಾಗ, ತುಂಬಾ ಗಾಳಿ ಬೀಸ್ತಾ ಇದೆ. ನೋಡ್ತಾ ಇದ್ರೆ ಎಲ್ಲೋ ನಾವು ಸ್ವರ್ಗದಲ್ಲಿ ಇದ್ದೀವಿ ಅಂತ ಕಾಣಿಸುತ್ತೆ. ಸ್ವರ್ಗ ಅನ್ನೋದು ಎಲ್ಲೂ ಇಲ್ಲ. ಈ ಒಂದು ಪ್ರಕೃತಿ ಮಾತೆಯಲ್ಲಿ ಸ್ವರ್ಗ ಇದೆ. ನಾವು ಏನೇ ಸಂಪಾದನೆ ಮಾಡಿ ಏನೇ ಮಾಡಿದ್ರು ಇಂಥ ಒಂದು ಏನು ಪ್ರಕೃತಿ ಇದೆ ಇದ್ರಲ್ಲಿ ನಾವೆಲ್ಲ ಪಡಿಬಹುದು. ಇದರಿಂದ ನಾವು ಪ್ರತಿಯೊಂದು ರೋಗ ರುಜಿನಗಳು ಮತ್ತೆ ಸ್ನೇಹ ಸಂಬಂಧಗಳನ್ನು ಬೆಳೆಸಬಹುದು ಅಂತ ಹೇಳಿ ಪ್ರತಿ ವರ್ಷ ಮತ್ತು ಈ ಒಂದು ಫೆಬ್ರವರಿ ತಿಂಗಳಲ್ಲಿ 2ನೇ ವಾರದಲ್ಲಿ ಪ್ರತಿ ಸೋಮವಾರ ನಾವು ಜಾತ್ರೆ ನಡೆಸ್ತೀವಿ. ಆ ರೀತಿ ಈ ವರ್ಷ 24ನೇ ಇಸ್ವಿಯಲ್ಲಿ ಫೆಬ್ರವರಿ ಸೋಮವಾರದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ಸುತ್ತಮುತ್ತಲ ಜನರು ಬಂದು ದರ್ಶನ ಮಾಡಿ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಇದರಿಂದ ಸಂತೋಷ ಇದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಪ್ರತಿಯೊಬ್ಬರು ಈ ದರ್ಶನ ಮಾಡಿ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಂಡು ಹೇಳಿ ಈ ಸಂದರ್ಭದಲ್ಲಿ ಮಾತುಗಳನ್ನ ಮಾತಾಡುವ ಅವಕಾಶ ಧನ್ಯವಾದ. ಇದೇ ಸಂದರ್ಭದಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹೋಮ, ಹವನ, ಹೂವಿನ ಅಲಂಕಾರ, ಸೇವಾ, ಪ್ರಸಾದ ವಿನಿಯೋಗ ಮುಂತಾದ ಕಾರ್ಯಕ್ರಮಗಳು ನಡೆದವು. ಇದೇ ಸಂದರ್ಭದಲ್ಲಿ ತಮಟೆ ಮತ್ತು ಮಂಗಳವಾದ್ಯದೊಂದಿಗೆ ಹುಚ್ಚು ಮಾದಪ್ಪ ಸ್ವಾಮಿಯ ಮೆರವಣಿಗೆಯನ್ನು ಗ್ರಾಮಸ್ಥರು ವಿಜೃಂಭಣೆಯಿಂದ ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಾವಿರಾರು ಭಕ್ತರು ಅರ್ಧನಾರೀಶ್ವರ ಸ್ವಾಮಿ ಹಾಗೂ ಹುಚ್ಚು ಮಾದಪ್ಪ ಸ್ವಾಮಿಯ ಮೆರವಣಿಗೆ ಕಣ್ತುಂಬಿಸಿಕೊಂಡರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಗ್ರಾಮಸ್ಥರು ಅನ್ನದಾನ ವ್ಯವಸ್ಥೆಯನ್ನು ಏರ್ಪಡಿಸಿದರು. ಜಿಲ್ಲಾ ಸರಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸತೀಶ್ ಗೌಡ ದಂಪತಿಗಳು ಹಾಗೂ ಕರಡಿಗೌಡರ ಕುಟುಂಬದವರು ಮತ್ತು ಮಹಾದೇವ ಕುಟುಂಬದವರು ಮತ್ತಿತರರು ಸೇರಿದಂತೆ ಹೋಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಠಾಧೀಶರು, ಇದೊಂದು ವಿಶೇಷವಾದ ಪುಣ್ಯ ಸ್ಥಳವಾಗಿದ್ದು ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಸ್ವಾಮಿಯ ದರ್ಶನವನ್ನು ಪಡೆದು ಅವರ ಕೃಪೆಗೆ ಪಾತ್ರರಾಗಬೇಕೆಂದು ಹೇಳಿದರು. ಹಾಗೂ ಗ್ರಾಮಸ್ಥರು ಈ ಅದ್ಭುತ ಕಾರ್ಯಕ್ರಮಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಶಿವ ಪಾರ್ವತಿ ಅರ್ಧನಾರೀಶ್ವರ ಎದುರಲ್ಲಿ ಬೃಹತ್ ನಂದಿಯ ವಿಗ್ರಹವು ಕೂಡ ಪ್ರತಿಷ್ಠಾಪಿಸಲಾಗಿದೆ.
ಈ ಸುಸಂದರ್ಭದಲ್ಲಿ ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದ ಮುಖ್ಯಸ್ಥರಾದ ಕೃಷ್ಣಪ್ಪನವರು ಬಂದಿರುವ ಭಕ್ತರುಗಳಿಗೆ ಧ್ಯಾನದ ಕಾರ್ಯಕ್ರಮವನ್ನು ನೀಡಿದರು. ಹಾಗೆ ಗ್ರಾಮಸ್ಥರಿಂದ ಅವರಿಗೆ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಹೊನ್ನವಳ್ಳಿ ಸಿದ್ದರಾಜುರವರ ತಂಡದವರಿಂದ ದೇವರ ಹಾಡುಗಳು ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಜೆ.ಕೆ. ರಾಜು ಅವರಿಗೆ ಸನ್ಮಾನಿಸಲಾಯಿತು. ಹಾಡುಗಾರರಾದ ಜೆ.ಕೆ. ರಾಜು, ಮಹಾದೇವ ಮತ್ತಿತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.